ಪರಿಶುದ್ಧ ಸ್ಥಾನದಲ್ಲಿ ವಾಸ ಮಾಡುವಂಥ ನಮ್ಮ ಸರ್ವಶಕ್ತನಾದ ದೇವ, ನಿಮಗೆ ಸ್ತೋತ್ರ ಸ್ವಾಮಿ. ಕರ್ತನೆ, ಇಷ್ಟರವರೆಗೂ ದೇವ ನಿಮ್ಮನ್ನು ಸ್ತುತಿಸಿ ಕೊಂಡಾಡಿದ್ದೇವೆ. ಈಗಲಾದರೂ ಕರ್ತನೆ, ನಿಮ್ಮ ವಾಕ್ಯವನ್ನು ಕೇಳುವಂಥ ಭಾಗ್ಯವನ್ನು ಅವಕಾಶವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಕರ್ತನೆ. ದೇವ, ನಿಮ್ಮ ಮಕ್ಕಳಾಗಿರುವಂಥ ನಾವೆಲ್ಲರೂ ಸ್ವಾಮಿ ನಿಮ್ಮ ವಾಕ್ಯವನ್ನು ಕೇಳಿ ನಮ್ಮ ಹೃದಯಗಳಲ್ಲಿ ಸ್ಥಿರಪಡಿಸಿಕೊಳ್ಳುವಂತೆ ಸಹಾಯ ಮಾಡೆಂದು ನಮ್ಮ ಪ್ರಭು ನಮ್ಮ ರಕ್ಷಕನೂ ಆಗಿರುವಂಥ ಯೇಸು ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸುವೆನು ತಂದೆಯೇ, ಆಮೇನ್. ಪ್ರೀತಿಯ ನನ್ನ ಸಹೋದರ ಸಹೋದರಿಯರೇ, ದಯಮಾಡಿ ಕೆಲವು ನಿಮಿಷಗಳ ಕಾಲ ನಾವು ದೇವರ ವಾಕ್ಯವನ್ನು ಕೇಳೋಣ್ರಿ. ಪ್ರಿಯರೇ, ಅದೇ ರೀತಿಯಾಗಿ ಈ ವಿಡಿಯೋ ಮುಖಾಂತರವೂ ಕೂಡ ದೇವರ ವಾಕ್ಯವನ್ನು ಕೇಳುವಂಥ ನೀವುಗಳು ಮಧ್ಯದಲ್ಲೇ ಈ ಒಂದು ವಾಕ್ಯವನ್ನು ಕಟ್ ಮಾಡದೆ ದಯಮಾಡಿ ಈ ಒಂದು ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿದ ನಂತರ ಈ ಒಂದು ವಾಕ್ಯದ ಸಾರಾಂಶವೇನು ನಿಮಗೆ ಅರ್ಥವಾಗುವುದಕ್ಕೆ ಸಾಧ್ಯವಾಗುವುದು. ಆದ್ದರಿಂದ ದಯಮಾಡಿ ಯಾರು ಈ ಒಂದು ವಾಕ್ಯವನ್ನು ಕೇಳುತ್ತಿರುವಾಗ ಎಷ್ಟೊತ್ತು ಈ ವಾಕ್ಯವನ್ನು ಹೇಳಿರುವನು ಅನ್ನುವಂಥ ಭಯ ನಿಮಗಿರಲಾರದೆ, ಪ್ರಿಯರೇ, ಕೆಲವು ನಿಮಿಷಗಳಲ್ಲಿ ನಾನು ದೇವರ ವಾಕ್ಯವನ್ನು ಹೇಳಿ ಮುಗಿಸ್ತೀನಪ್ಪ. ದಯಮಾಡಿ ಯಾರು ಮಾತಾಡದಂತೆ ಎಲ್ಲರೂ ನಿಶಬ್ದವಾದ ರೀತಿಯಲ್ಲಿ ದೇವರ ವಾಕ್ಯವನ್ನು ಕೇಳಬೇಕು ಎಂದು ತಮ್ಮಲ್ಲಿ ನಾನು ಮತ್ತೊಂದು ಸಲ ನಮ್ಮ ಪ್ರಭುವಾಗಿರುವಂಥ ಯೇಸು ಸ್ವಾಮಿಯವರ ಹೆಸರಿನಲ್ಲಿ ನಿಮ್ಮೆಲ್ಲರಿಗೂ ನಾನು ವಂದಿಸುತ್ತೇನೆ. ಪ್ರಿಯರೇ, ಇವತ್ತು ನಾವು ಕೇಳುವಂಥ ಪಾಠವು ದೇವರ ರಾಜ್ಯವು ಅಂತಂದರೆ ಏನು? ಪ್ರಿಯರೇ, ಈ ಒಂದು ವಿಷಯವನ್ನು ಇವತ್ತು ನಾವು ಸ್ಪಷ್ಟವಾಗಿ ಆಲೋಚನೆ ಮಾಡಿ ಆ ಒಂದು ವಾಕ್ಯದ ಸಾರಾಂಶವೇನು ಅನ್ನುವಂಥದ್ದನ್ನು ಇವತ್ತು ನಾವು ಸ್ಪಷ್ಟವಾಗಿ ತಿಳಿದುಕೊಂಡು ಕನಿಷ್ಠ ಕೆಲವರಿಗಾದರೂ ನಾವು ಕೂಡ ದೇವರ ರಾಜ್ಯವು ಅಂತಂದರೆ ಏನು ಅನ್ನುವಂಥ ವಿಷಯವನ್ನು ಪ್ರಕಟಿಸಿ ಅವರೆಲ್ಲರಿಗೂ ದೇವರ ಮಹಾಜ್ಞಾನವನ್ನು ತಿಳಿಸಲು ನಾವೆಲ್ಲರೂ ಸನ್ನದ್ಧರಾಗೋಣ ಅನ್ನುವಂಥದ್ದನ್ನು ಇಲ್ಲಿ ನಾವು ಗಮನಿಸಬೇಕಾಗಿದೆ. ಪ್ರಿಯರೇ, ಇವತ್ತು ಭೂಮಿ ಮೇಲಿರುವಂಥ ಪ್ರತಿ ಮನುಷ್ಯನು ದೇವರ ರಾಜ್ಯವು ಅಂತಂದರೆ ಏನನ್ನುತ್ತಿರುವನು ಅಂತಂದರೆ, ಕೆಲವರೇನೋ ದೇವರ ರಾಜ್ಯವು ಅನ್ನುವಂಥದ್ದು ಬರುವುದು ಭೂಮಿ ಮೇಲೆ ಯೇಸು ಸ್ವಾಮಿಯವರು ಬಂದು ಸಿಂಹಾಸನದ ಮೇಲೆ ಕುಳಿತುಕೊಂಡು ಆತನು ಈ ಭೂಮಿ ಮೇಲೆ ರಾಜ್ಯವನ್ನು ಆಳುವನು. ಆತನು ಈ ಒಂದು ಭೂಮಿ ಮೇಲೆ ರಾಜ್ಯವನ್ನು ಆಳುವಾಗ ಆತನ ರಾಜ್ಯವು ಇಲ್ಲಿ ನಾವೆಲ್ಲರೂ ನೋಡ್ತೀವಿ ಅನ್ನುವಂಥವರನ್ನು ನಾವು ನೋಡ್ತಿದ್ವಿ. ಕೆಲವು ಮಂದಿ ಮಾತನಾಡುವರು, ಇಲ್ಲ ದೇವರ ರಾಜ್ಯವು ಅನ್ನುವಂಥದ್ದು ಮಧ್ಯಾಕಾಶದಲ್ಲಿ ಬರುವುದು, ಮಧ್ಯಾಕಾಶದಲ್ಲಿ ಬಂದಿರುವಂಥ ದೇವರ ರಾಜ್ಯವನ್ನು ನಾವು ನೋಡ್ತಿದ್ವಿ ಅನ್ನುವಂಥ ಜನಗಳನ್ನು ನಾವು ನೋಡ್ತಿದ್ವಿ. ಇನ್ನು ಕೆಲವರು ಮಾತನಾಡುವರು, ಒಂದು ವೇಳೆ ದೇವರ ರಾಜ್ಯವು ಇಲ್ಲೇ ಇದೆ ಅಂತಂದರೆ, ದೇವರ ರಾಜ್ಯವು ಈಗ ಇಲ್ಲಿ ಇದೆ ಅನ್ನುವಂಥವರನ್ನು ನಾವು ಕೆಲವು ಮಂದಿಯನ್ನು ನಾವು ನೋಡ್ತಿದ್ವಿ. ದೇವರ ರಾಜ್ಯವು ಈಗ ಇಲ್ಲೇ ಇದೆ ಅನ್ನುವಂಥವರನ್ನು ನಾವು ನೋಡ್ತಿದ್ವಿ. ಪ್ರಿಯರೇ, ಆ ಮಾತಿಗೆ ಇನ್ನೂ ಕೆಲವರು ಮಾತನಾಡುವರು, ಏನ್ರಿ ದೇವರ ರಾಜ್ಯವು ಅನ್ನುವಂಥದ್ದು ಈಗ ಇಲ್ಲಿ ಇದೆ ಎಂದು ಒಂದು ವೇಳೆ ನೀವು ಮಾತಾಡಿದರೆ ಆತನ ರಾಜ್ಯದಲ್ಲಿ ಕಳ್ಳರು ಇರಂಗಿಲ್ಲ, ಆತನ ರಾಜ್ಯದಲ್ಲಿ ವ್ಯಭಿಚಾರಿಗಳು ಇರಂಗಿಲ್ಲ, ಆತನ ರಾಜ್ಯದಲ್ಲಿ ನರಹತ್ಯೆ ಮಾಡುವವರು ಇರಂಗಿಲ್ಲ. ಈ ರೀತಿಯಾಗಿ ಅನೇಕ ದುರಾಚಾರಗಳನ್ನು ಮಾಡುವಂಥ ಜನಗಳು ಯೇಸು ಕ್ರಿಸ್ತನ ರಾಜ್ಯದಲ್ಲಿ ಇರುವುದಕ್ಕೆ ಸಾಧ್ಯವಿಲ್ಲ. ಅಂಥದ್ರಲ್ಲಿ ಈಗ ನೀವು ಯೇಸು ಕ್ರಿಸ್ತನ ರಾಜ್ಯವು ಇಲ್ಲೇ ಇದೆ ಎಂದು ನೀವು ಹೇಳ್ತಿದ್ರಿ. ಹಾಗಾದರೆ ಇವತ್ತು ಆತನ ರಾಜ್ಯವು ಇಲ್ಲೇ ಇದ್ದಿದ್ರೆ ನರಹತ್ಯೆ ಮಾಡುವವರನ್ನು ನಾವು ಕಾಣ್ತಿದ್ವಿ,
ವ್ಯಭಿಚಾರ ಮಾಡುವವರನ್ನು ಕಾಣ್ತಿದ್ವಿ. ಅದರಂತೆಯೇ ಭೂಮಿ ಮೇಲೆ ಎಷ್ಟೋ ಮಂದಿ ಅನೇಕ ದುರಾಚಾರಗಳನ್ನು ಮಾಡುವಂಥವರನ್ನು ಕೂಡ ನಾವು ನೋಡ್ತಿದ್ವಿ. ಅಂಥದ್ರಲ್ಲಿ ಯೇಸು ಸ್ವಾಮಿಯ ರಾಜ್ಯವು ಈಗ ಇದೆ ಅಂಥೇಳಿ ಒಂದು ವೇಳೆ ನೀವು ಅಂತಂದರೆ, ನಿಜವಾಗಲೂ ಆತನ ರಾಜ್ಯವು ಸಾಮಾನ್ಯವಾದ ರಾಜ್ಯವಾಗುವುದು. ಒಂದು ವೇಳೆ ಆತನ ರಾಜ್ಯದಲ್ಲಿ ಇಂಥ ಕೆಟ್ಟ ಜನಾಂಗಗಳು ಇರುವರು ಅಂತಂದರೆ, ನಮ್ಮ ಪ್ರಭುವಾಗಿರುವಂಥ ಯೇಸು ಸ್ವಾಮಿಯವರಿಗೆ ಅವಮಾನಕರವಾಗಿರುವಂಥ ವಿಷಯ ಎಂದು ಭಾಳಷ್ಟು ಮಂದಿ ಮಾತನಾಡುವಂಥ ಮನುಷ್ಯರನ್ನು ನಾವು ನೋಡ್ತಿದ್ದೀವಿ ಪ್ರಿಯರೇ. ಇಲ್ಲಿ ನಾವು ಗಮನಿಸಬೇಕಾಗಿರುವಂಥ ವಿಷಯವೇನಂತಂದರೆ, ಪರಲೋಕ ರಾಜ್ಯ ಅಂತಂದ್ರೇನು, ಅಥವಾ ದೇವರ ರಾಜ್ಯ ಅಂತಂದ್ರೇನು? ಪ್ರಿಯರೇ, ಟೋಟಲ್ ಆಗಿ ನಾವು ಆಲೋಚನೆ ಮಾಡತಕ್ಕಂಥ ವಿಷಯವೇನಂತಂದರೆ, ರಾಜ್ಯವು ಅಂದ್ರೇನು? ಏನಮ್ಮ ನೀವು ಗಮನಿಸಿ, ರಾಜ್ಯವು ಅಂತಂದ್ರೇನು? ಇವತ್ತು ಭೂಮಿ ಮೇಲಿರುವಂಥ ಮನುಷ್ಯರಾದ ನಾವೇ ರಾಜ್ಯ ಅಂದ್ರೇನಪ್ಪ? ರಾಜ್ಯ ಅಂತಂದರೆ ಭೂಮಿ ಮೇಲೆ ಮನುಷ್ಯರಾಗಿರುವಂಥ ನಾವೆಲ್ಲರೂ ರಾಜ್ಯವು ಅನ್ನುವಂಥದ್ದನ್ನು ಇಲ್ಲಿ ನಾವು ಗಮನಿಸಬೇಕಾಗಿದೆ. ಮನುಷ್ಯರೇ ರಾಜ್ಯವು. ಪ್ರಿಯರೇ, ಭಾರತ ದೇಶದ ಕಾನೂನಿನ ಪ್ರಕಾರ ನಡೆದವರು ಭಾರತ ರಾಜ್ಯ. ಪಾಕಿಸ್ತಾನ ದೇಶದ ಕಾನೂನಿನ ಪ್ರಕಾರ ನಡೆದವರು ಪಾಕಿಸ್ತಾನ ರಾಜ್ಯ. ಅದರಂತೆ ಜರ್ಮನಿ ದೇಶದ ಕಾನೂನಿನ ಪ್ರಕಾರ ನಡೆದವರು ಜರ್ಮನಿ ರಾಜ್ಯ. ಅದರಂತೆ ಅಮೆರಿಕ ದೇಶದ ಕಾನೂನಿನ ಪ್ರಕಾರ ನಡೆದವರು ಅಮೆರಿಕ ರಾಜ್ಯ. ಅದರಂತೆ ಈ ಭೂಮಿ ಮೇಲೆ ಎಷ್ಟು ದೇಶಗಳಿವೆಯೋ, ಎಷ್ಟು ರಾಜ್ಯಗಳಿವೆಯೋ, ಆ ಎಲ್ಲ ದೇಶಗಳ ಕಾನೂನಿನ ಪ್ರಕಾರ ನಡೆದುಕೊಂಡವರೆಲ್ಲರೂ ಆಯಾ ದೇಶಗಳ ರಾಜರು ಅನ್ನುವಂಥದ್ದನ್ನು ಇಲ್ಲಿ ನಾವು ಗಮನಿಸ್ತೀವಿ ಪ್ರಿಯರೇ. ಆಲೋಚನೆ ಮಾಡ್ರಿ, ಈ ಭೂಮಿ ಮೇಲೆ ಎಷ್ಟು ದೇಶಗಳಿವೆಯೋ ಆ ಎಲ್ಲ ದೇಶಗಳಲ್ಲಿ ಒಂದೊಂದು ಕಾನೂನು ಇದೆ. ಆ ಎಲ್ಲ ದೇಶಗಳಲ್ಲಿ ಒಂದೊಂದು ಕಾನೂನು ಇದೆ. ಆ ಕಾನೂನಿನ ಪ್ರಕಾರ ಯಾರ್ಯಾರು ನಡೆಯುವರೋ ಆ ದೇಶದ ರಾಜರು ಅನ್ನುವಂಥದ್ದನ್ನು ಇಲ್ಲಿ ನಾವು ಗಮನಿಸ್ತೀವಿ ಪ್ರಿಯರೇ. ಆದರೆ ಪರಲೋಕ ರಾಜ್ಯ ಅಂತಂದ್ರೆ ಏನು? ಭೂಲೋಕ ರಾಜ್ಯ ಅಂತಂದರೆ ಭೂಲೋಕದಲ್ಲಿ ಮನುಷ್ಯರು ಒಂದು ಕಾನೂನನ್ನು ನೇಮಿಸಿರುವರು. ಆ ಕಾನೂನಿನ ಪ್ರಕಾರ ಯಾರ್ಯಾರು ನಡೆಯುವರು ಅವರೆಲ್ಲರೂ ಭೂಲೋಕ ರಾಜ್ಯ ಎಂದು ನಾವು ತಿಳಿದುಕೊಂಡಿದ್ದೀವಿ. ಆದರೆ ಪರಲೋಕ ರಾಜ್ಯ ಅಂತಂದ್ರೆ ಏನು ಪ್ರಿಯರೇ? ಇವತ್ತು ನಾವೆಲ್ಲರೂ ಗಮನಿಸಬೇಕಾಗಿರುವಂಥ ವಿಷಯವೇನಂತಂದರೆ, ಪರಲೋಕದಲ್ಲಿ ದೇವರಿರುವನು. ಇದು ನಮ್ಮೆಲ್ಲರಿಗೂ ಗೊತ್ತಿರುವಂಥ ವಿಷಯ. ಪರಲೋಕದಲ್ಲಿ ದೇವರಿರುವನು. ಆ ಪರಲೋಕದಲ್ಲಿರುವಂಥ ದೇವರು ಭೂಮಿ ಮೇಲಿರುವಂಥ ಮನುಷ್ಯರಾದ ನಮಗೋಸ್ಕರ ಒಂದು ಕಾನೂನನ್ನು ನೇಮಿಸಿರುವನು. ನೀವು ಗಮನಿಸಿರಿ ಪ್ರಿಯರೇ, ಪರಲೋಕದಲ್ಲಿರುವಂಥ ದೇವರು ಭೂಲೋಕದಲ್ಲಿರುವಂಥ ಮನುಷ್ಯರಾದ ನಮಗೋಸ್ಕರ ದೇವರು ಒಂದು ಕಾನೂನನ್ನು ನೇಮಿಸಿರುವನು. ಆ ಕಾನೂನು ಏನು ಅನ್ನುವಂಥದ್ದನ್ನು ನಾವು ಆಲೋಚನೆ ಮಾಡಿದರೆ ಅದೇ ನಮ್ಮ ಕೈಯಲ್ಲಿರುವಂಥ ಸತ್ಯವೇದವು ಅಥವಾ ಬೈಬಲು ಅಂತೂ ಕೂಡ ನಾವು ಅನ್ನಬಹುದು. ಪರಲೋಕದಲ್ಲಿ ದೇವರು ನಮಗೊಂದು ಕಾನೂನನ್ನು ಕೊಟ್ಟಿರುವನು. ಆ ಕಾನೂನೇ ಬೈಬಲು ಅಥವಾ ಸತ್ಯವೇದವು ಅನ್ನುವಂಥದ್ದನ್ನು ಇಲ್ಲಿ ನಾವು ಗಮನಿಸುವ ಪ್ರಿಯರೇ. ಸತ್ಯವೇದ ಅನ್ನುವಂಥ ಬೈಬಲ್ ಪ್ರಕಾರ, ಸತ್ಯವೇದವು ಅನ್ನುವಂಥ ಬೈಬಲ್ ಪ್ರಕಾರ ಭೂಮಿ ಮೇಲೆ ಯಾವ ಮನುಷ್ಯನಾದರೂ ಜೀವಿಸುವನೋ, ಈ ಭೂಮಿ ಮೇಲೆ ಯಾರಾದರೂ ದೇವರ ಮಾತುಗಳ ಪ್ರಕಾರ ನಡೆಯುವರೋ ಅವರೆಲ್ಲರೂ ಯಾರು ಅನ್ನುವಂಥದ್ದನ್ನು ಇಲ್ಲಿ ನಾವು ಗಮನಿಸಿ ಆಲೋಚನೆ ಮಾಡಿದರೆ ಒಂದು ಮಾತನ್ನು ನಾವು ನೋಡ್ಬೋದು. ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ಒಂದು ಮಾತನ್ನು ನೋಡೋಣ್ರಯ್ಯ. ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯ 17ನೇ ವಚನ
ಮೋಶೆಯ ಧರ್ಮಶಾಸ್ತ್ರವನ್ನಾಗಲಿ ಪ್ರವಾದಿಗಳ ವಚನವನ್ನಾಗಲಿ ತೆಗೆದು ಹಾಕುವುದಕ್ಕೆ ಬಂದೇನೆಂದು ನೆನೆಸಬೇಡಿರಿ. ಹೋದಯ ತೆಗೆದು ಹಾಕುವುದಕ್ಕೆ ಬಂದಿಲ್ಲ, ನೆರವೇರಿಸುವುದಕ್ಕೆ ಬಂದೆನು ಎಂದು ಹೇಳಿದನು. ಮೋಶೆಯ ಧರ್ಮಶಾಸ್ತ್ರವನ್ನಾಗಲಿ ಪ್ರವಾದಿಗಳ ವಚನವನ್ನಾಗಲಿ ನಾನು ತೆಗೆದು ಹಾಕುವುದಕ್ಕೆ ಬಂದಿಲ್ಲ, ನೆರವೇರಿಸುವುದಕ್ಕೆ ಬಂದೆನು ಅಂದನು. ಈ ಭೂಮಿ ಮೇಲೆ ಎಷ್ಟೋ ಮಂದಿ ಪ್ರವಾದಿಗಳಿದ್ರು, ಎಷ್ಟೋ ಮಂದಿ ದೈವ ಜನರು ಇದ್ರು, ಎಷ್ಟೋ ಮಂದಿ ದೇವರಿಗೋಸ್ಕರವಾಗಿ ಬದುಕಿರುವಂತ ಎಷ್ಟೋ ಮಂದಿ ಪ್ರವಾದಿಗಳಿದ್ರೂ ಕೂಡ ಧರ್ಮಶಾಸ್ತ್ರದ ಪ್ರಕಾರ, ದೇವರು ಕೊಟ್ಟಂತ ಕಾನೂನು ಅನ್ನುವಂತ ಬೈಬಲ್ ಪ್ರಕಾರ ನಡೆಯಲು ಯಾರು ಸಮರ್ಥರಾಗಲಿಲ್ಲ. ಆದರೆ ನಮ್ಮ ಪ್ರಭುವಾಗಿರುವಂತ ಯೇಸು ಸ್ವಾಮಿಯವರು ಮಾತ್ರ ದೇವರು ಕೊಟ್ಟಿರುವಂತ ಬೈಬಲು ಅನ್ನುವಂತ ಕಾನೂನಿನ ಪ್ರಕಾರ ಮೊದಲನೇದಾಗಿ ನಡೆದು ತೋರಿಸಿದಾತನು ಯೇಸು ಕ್ರಿಸ್ತನು ಮಾತ್ರ. ಪ್ರಿಯರೇ, ನೀವು ಗಮನಿಸ್ರಿ, ಪರಲೋಕದಲ್ಲಿರುವಂತಹ ದೇವರ ಕಾನೂನು ಅನ್ನುವಂತ ಬೈಬಲ್ ಪ್ರಕಾರ ಮೊದಲನೇದಾಗಿ ನಡೆದು ತೋರಿಸಿರುವವರು ಯಾರು ಅನ್ನುವಂಥದ್ದನ್ನ ಒಂದು ಸಲ ನಾವು ಗಮನಿಸಿ ಆಲೋಚನೆ ಮಾಡಿದರೆ ನಮ್ಮ ಪ್ರಭುವಾಗಿರುವಂತ ಯೇಸು ಸ್ವಾಮಿಯವರೇ ಹೊರತು ಭೂಮಿ ಮೇಲೆ ಯಾವ ಮನುಷ್ಯನು ಧರ್ಮಶಾಸ್ತ್ರ ಅನ್ನುವಂತ ಬೈಬಲ್ ಪ್ರಕಾರ ನಡೆಯಲಿಲ್ಲ ಅನ್ನುವಂಥದ್ದನ್ನ ಇಲ್ಲಿ ನಾವು ಗಮನಿಸ್ತೀವಿ. ಪ್ರಿಯರೇ, ದೇವರ ಕಾನೂನು ಅನ್ನುವಂತ ಬೈಬಲ್ ಪ್ರಕಾರ ನಡೆದಿರುವ ಆತನು ಯೇಸು ಕ್ರಿಸ್ತನು. ಆದ್ದರಿಂದ ಆತನು ಯಾರು ಅಂತಂದ್ರೆ ಲೂಕನು ಬರೆದ ಸುವಾರ್ತೆಯಲ್ಲಿ ಒಂದು ಮಾತನ್ನ ನಾವು ನೋಡೋಣ್ರಿ. ಭಕ್ತನಾಗಿರುವಂತಹ ಲೂಕನವರ ಸುವಾರ್ತೆ 17ನೇ ಅಧ್ಯಾಯದಲ್ಲಿ ಒಂದು ಮಾತನ್ನ ನಾವು ನೋಡೋಣ್ರಯ್ಯ. 17ನೇ ಅಧ್ಯಾಯ 20ನೇ ವಚನವನ್ನ ಓದಿಕೊಳ್ಳ್ರಿ. 20ನೇ ವಚನವಾದ ದೇವರ ರಾಜ್ಯವು ಯಾವಾಗ ಬರುವುದೆಂದು ಫರಿಸಾಯರು ಆತನನ್ನು ಕೇಳಿದಾಗ ಆತನು ಅವರಿಗೆ, ದೇವರ ರಾಜ್ಯವು ಪ್ರತ್ಯಕ್ಷವಾಗಿ ಬರುವಂತದ್ದಲ್ಲ, ಈಗೋ ಇಲ್ಲಿ ಇದೆ ಆಗೋ ಅಲ್ಲಿ ಅದೇ ಎಂದು ಹೇಳುವುದಕ್ಕಾಗದು, ದೇವರ ರಾಜ್ಯವು ನಿಮ್ಮಲ್ಲಿಯೇ ಅದೇ ಅಂತ ತಿಳಿದುಕೊಳ್ಳಿರಿ ಎಂದು ಉತ್ತರ ಕೊಟ್ಟನು. ಪ್ರಿಯರೇ, ಫರಿಸಾಯರು ಅನ್ನುವಂಥವರು ನಮ್ಮ ಪ್ರಭುವಾಗಿರುವಂತಹ ಯೇಸು ಸ್ವಾಮಿಯವರಿಗೆ ಒಂದು ಪ್ರಶ್ನೆ ಮಾಡಿದರು. ದೇವರ ರಾಜ್ಯವು ಯಾವಾಗ ಬರುವುದೆಂದು ಆತನನ್ನು ಕೇಳಿದಾಗ, ದೇವರ ರಾಜ್ಯವು ಯಾವಾಗ ಬರುವುದೆಂದು ಆತನನ್ನು ಕೇಳಿದಾಗ, ದೇವರ ರಾಜ್ಯವು ಪ್ರತ್ಯಕ್ಷವಾಗಿ ಬರುವಂತದ್ದಲ್ಲ, ದೇವರ ರಾಜ್ಯವು ಪ್ರತ್ಯಕ್ಷವಾಗಿ ಬರುವಂತದ್ದಲ್ಲ, ಈಗೋ ಇಲ್ಲಿ ಇದೆ ಆಗೋ ಅಲ್ಲಿ ಅದೇ ಎಂದು ಹೇಳುವುದಕ್ಕಾಗದು, ದೇವರ ರಾಜ್ಯವು ನಿಮ್ಮಲ್ಲಿಯೇ ಅದೇ ಅಂತ ತಿಳಿದುಕೊಳ್ಳಿರಿ ಎಂದು ನಮ್ಮ ಪ್ರಭುವಾಗಿರುವಂತಹ ಯೇಸು ಸ್ವಾಮಿಯವರು ಮಾತನಾಡಿದರು. ಏನಮ್ಮ, ನೀವು ಗಮನಿಸ್ರಿ, ದೇವರ ರಾಜ್ಯವು ಯಾವುದು, ದೇವರ ರಾಜ್ಯವು ಎಲ್ಲಿ ಇದೆ ಅಂತಂದ್ರೆ ಇಲ್ಲಿ ನಾವು ಗಮನಿಸಬಹುದು. ದೇವರ ರಾಜ್ಯವು ಅಂತಂದ್ರೆ ಯಾರು ಅಲ್ಲ, ನಮ್ಮ ಪ್ರಭುವಾಗಿರುವಂತಹ ಯೇಸು ಸ್ವಾಮಿಯವರು ದೇವರ ರಾಜ್ಯ. ಯಾಕೆ ನಮ್ಮ ಪ್ರಭು ಆಗಿರುವಂತಹ ಯೇಸು ಸ್ವಾಮಿಯವರು ದೇವರ ರಾಜ್ಯವಾದ್ರು ಅಂತಂದ್ರೆ, ಆತನು ದೇವರ ಕಾನೂನು ಅನ್ನುವಂತ ಬೈಬಲ್ ಪ್ರಕಾರ ಮೊದಲನೇದಾಗಿ ನಡೆದಿರುವನು. ಆದ್ದರಿಂದ ಆತನೇ ಪರಲೋಕ ರಾಜ್ಯ, ಆತನೇ ಪರಲೋಕ ರಾಜ್ಯ. ಆದರೆ ಪ್ರಿಯರೇ, ಇಲ್ಲಿ ನಾವು ಗಮನಿಸಬೇಕಾಗಿರುವಂತಹ ವಿಷಯವೇನಂತಂದ್ರೆ, ಆತನು ಪರಲೋಕ ರಾಜ್ಯ, ಆತನು ರಾಜ. ಆತನು ಯಾರಯ್ಯ? ಆತನು ರಾಜನು. ಯೇಸು ಕ್ರಿಸ್ತನು ರಾಜನು. ಯೇಸು ಕ್ರಿಸ್ತನು ರಾಜನು ಅಂತಂದ್ರೆ, ಯೇಸು ಕ್ರಿಸ್ತನು ರಾಜನು ಅಂತಂದ್ರೆ ಆತನ ಕೆಳಗೆ ಯಾರಿರಬೇಕು? ಯೇಸು ಕ್ರಿಸ್ತನು ರಾಜನು ಅಂತಂದ್ರೆ ಯೇಸು ಕ್ರಿಸ್ತನ ಮಾತುಗಳ ಪ್ರಕಾರ ಯಾರಾದರೂ ನಡೆಯುವರು ಅವರೆಲ್ಲರೂ ಯಾರಯ್ಯ?
ಯೇಸು ಕ್ರಿಸ್ತನ ಮಾತುಗಳ ಪ್ರಕಾರ ಯಾರ್ಯಾರು ನಡೆಯುವರು ಅವರೆಲ್ಲರೂ ಯಾರು ಅನ್ನುವಂಥದ್ದನ್ನ ನಾವು ಆಲೋಚನೆ ಮಾಡಿ ದೇವರ ವಾಕ್ಯವನ್ನ ಓದಿದರೆ ಒಂದು ವಿಷಯವನ್ನ ನಾವು ಗಮನಿಸಬಹುದು. ಏನಮ್ಮ ನೀವು ಆಲೋಚನೆ ಮಾಡ್ರಿ. ದೇವರ ರಾಜ್ಯವು ಯೇಸು ಸ್ವಾಮಿ, ಹೇಗೆ ಯೇಸು ಸ್ವಾಮಿಯವರು ದೇವರ ರಾಜ್ಯವಾದ್ರು ಅಂತಂದ್ರೆ ಪರಲೋಕದಲ್ಲಿರುವಂತಹ ದೇವರ ಕಾನೂನು ಅನ್ನುವಂತ ಬೈಬಲ್ ಪ್ರಕಾರ ಯೇಸು ಸ್ವಾಮಿಯವರು ನಡೆದರು. ಆದ್ರಿಂದ ಆತನು ದೇವರ ರಾಜ್ಯವು ಅನಿಸಿಕೊಂಡನು. ಅದರಂತೆ ಇವತ್ತು ನಾವು ಕೂಡ ನಮ್ಮ ಪ್ರಭುವಾಗಿರುವಂತ ಯೇಸು ಸ್ವಾಮಿಯವರ ಮಾತುಗಳ ಪ್ರಕಾರ ನಡೆದರೆ ನಾವ್ಯಾರಾಗ್ತೀವಿ? ನಾವು ಕೂಡ ದೇವರ ರಾಜ್ಯವು ಆಗ್ತೀವಿ. ಯೋಹಾನನ ಬರೆದ ಸುವಾರ್ತೆಯಲ್ಲಿ, ಭಕ್ತನಾಗಿರುವಂತಹ ಯೋಹಾನನವರ ಸುವಾರ್ತೆಯಲ್ಲಿ 18ನೇ ಅಧ್ಯಾಯ 36ನೇ ವಚನ ಓದಯ. ಯೋಹಾನನ ಬರೆದ ಸುವಾರ್ತೆ 18ನೇ ಅಧ್ಯಾಯ 36ನೇ ವಚನ ಓದಯ. ಯೇಸು ಸ್ವಾಮಿಯವರು ಪಿಲಾತನ ಮುಂದೆ ನಿಂತುಕೊಂಡಿರುವಾಗ, ಯೇಸು ಸ್ವಾಮಿಯವರು ಪಿಲಾತನ ಮುಂದೆ ನಿಂತುಕೊಂಡಿದ್ದಾಗ ಪಿಲಾತನಿಗೆ ಯೇಸು ಸ್ವಾಮಿಯವರು ಒಂದು ಮಾತು ಹೇಳಿದ್ರು, ನನ್ನ ರಾಜ್ಯವು ಈ ಲೋಕದ್ದಲ್ಲ ಅಂದನು. ನನ್ನ ರಾಜ್ಯವು ಈ ಲೋಕ ಸಂಬಂಧಪಟ್ಟಿರುವಂತದ್ದಲ್ಲ. ಪಿಲಾತನೇ, ಒಂದು ವೇಳೆ ನನ್ನ ರಾಜ್ಯವೇ ಈ ಲೋಕ ಸಂಬಂಧವಾಗಿರುವಂತಹ ರಾಜ್ಯವಾಗಿದ್ರೆ ಬಾಂಬುಗಳಿಂದಲೂ ಕತ್ತಿಗಳಿಂದಲೂ ಇವತ್ತು ದೊಣ್ಣೆಗಳಿಂದಲೂ ಅನೇಕ ಮಂದಿಯನ್ನ ಕೊಲೆ ಮಾಡಿ ನನ್ನನ್ನು ಉಳಿಸ್ತಿದ್ರು. ಪ್ರಿಯರೇ, ನನ್ನ ರಾಜ್ಯವು ಈ ಲೋಕ ಸಂಬಂಧವಾಗಿರುವಂತದ್ದಲ್ಲ. ನನ್ನ ರಾಜ್ಯವು ಅಂತಂದ್ರೆ ನನ್ನ ಮನುಷ್ಯರು, ನನ್ನ ಮಾತುಗಳನ್ನು ಯಾರಾದರೂ ಕೇಳುವರು ಅವರೆಲ್ಲರೂ ನನ್ನ ಮನುಷ್ಯರು ಅಥವಾ ನನ್ನ ರಾಜ್ಯ. ಪ್ರಿಯರೇ, ನೀವು ಗಮನಿಸ್ರಿ, ಯೇಸು ಸ್ವಾಮಿಯವರು ದೇವರ ಮಾತುಗಳ ಪ್ರಕಾರ ನಡೆದರು. ಆದ್ದರಿಂದ ಆತನು ದೇವರ ರಾಜ್ಯವಾದ್ರೆ ನಾವು ಕೂಡ ಒಂದು ವೇಳೆ ನಾವು ಯೇಸು ಸ್ವಾಮಿಯವರ ಮಾತುಗಳ ಪ್ರಕಾರ ನಡೆದುಕೊಂಡರೆ ನಾವು ಕೂಡ ಆತನ ರಾಜ್ಯವು. ಆದ್ದರಿಂದ ಆತನ ರಾಜ್ಯವಾಗಿರುವಂತ ನಾವು ಒಂದು ವೇಳೆ ವ್ಯಭಿಚಾರ ಮಾಡಿದರೆ ನಿಜವಾಗಲೂ ನಾವು ಆತನ ರಾಜ್ಯವಾಗುವುದಕ್ಕೆ ಸಾಧ್ಯವಿಲ್ಲ. ಒಂದು ವೇಳೆ ನಾವು ಕಳ್ಳತನ ಮಾಡಿದರೆ ಆತನ ರಾಜ್ಯವಾಗುವುದಕ್ಕೆ ಸಾಧ್ಯವಿಲ್ಲ. ಒಂದು ವೇಳೆ ಭೂಮಿ ಮೇಲೆ ನಾವು ಒಂದು ವೇಳೆ ನರಹತ್ಯೆ ಮಾಡಿದರೆ ಆತನ ರಾಜ್ಯವಾಗುವುದಕ್ಕೆ ಸಾಧ್ಯವಿಲ್ಲ. ಒಂದು ವೇಳೆ ಮೋಸ ಮಾಡಿದರೆ ಆತನ ರಾಜ್ಯವಾಗುವುದಕ್ಕೆ ಸಾಧ್ಯವಿಲ್ಲ. ಒಂದು ವೇಳೆ ನಾವು ಎಲ್ಲಾ ರೀತಿಯಲ್ಲಿ ಅನೀತಿ ಕಾರ್ಯಗಳನ್ನ ನಾವು ಮಾಡುತ್ತಾ ಹೋದ್ರೆ ಆತನ ರಾಜ್ಯವಾಗುವುದಕ್ಕೆ ಸಾಧ್ಯವಿಲ್ಲ. ಪ್ರಿಯರೇ, ನೀವು ಗಮನಿಸಿರಿ, ನಾವು ಯೇಸು ಸ್ವಾಮಿಯವರು ಯಾವ ರೀತಿಯಾಗಿ ನೀತಿ ನ್ಯಾಯವಾದ ಕಾರ್ಯಗಳನ್ನು ಮಾಡಿ ದೇವರ ದೃಷ್ಟಿಯಲ್ಲಿ ಒಳ್ಳೆಯತನಾಗಿ ದೇವರಿಗೆ ಮೆಚ್ಚುಗೆಯಾಗಿ ಜೀವಿಸಿದನು, ಅದರಂತೆ ನಾವು ಕೂಡ ಯೇಸು ಸ್ವಾಮಿಯವರ ಮಾತುಗಳ ಪ್ರಕಾರ ನಡೆದು ಆತನ ಇಷ್ಟಾನುಸಾರವಾಗಿ ನಾವು ಜೀವಿಸಿದ್ದೀಯಾದರೆ ನಿಜವಾಗಲು ನಾವು ಆತನ ರಾಜ್ಯವಾಗುವುದಕ್ಕೆ ಸಾಧ್ಯವಾಗುವುದು. ಪ್ರಿಯರೇ, ನೀವು ಗಮನಿಸಿ, ಒಂದ್ಸಲ ನೀವು ಆಲೋಚನೆ ಮಾಡ್ರಿ. ಅದಕ್ಕೋಸ್ಕರ ಯೇಸು ಸ್ವಾಮಿ ಅವರಂದ್ರು, ನನ್ನ ರಾಜ್ಯವು ಈ ಲೋಕದ್ದಲ್ಲ ಅಂತಂದ್ರೆ ಏನು? ಈ ಲೋಕ ರಾಜ್ಯವು ಏನಾದ್ರೂ ಮಾಡುವುದು, ಈ ಲೋಕ ರಾಜ್ಯವು ಕತ್ತಿಗಳ ನಡೆಯುವುದು, ಈ ಲೋಕ ರಾಜ್ಯವು ಬಾಂಬುಗಳಿಂದಲೂ, ಈ ಲೋಕ ರಾಜ್ಯವು ದೊಣ್ಣೆಗಳಿಂದಲೂ ಅನೇಕ ಕೆಟ್ಟ ಕೆಟ್ಟ ಕಾರ್ಯಗಳಿಂದಲೂ ಪ್ರವರ್ತನೆ ಮಾಡುವುದು. ಆದ್ರೆ ನನ್ನ ರಾಜ್ಯವು ಹಾಗಲ್ಲ. ನನ್ನ ರಾಜ್ಯವು ಸಾಧ್ಯವಾದರೆ ತಮ್ಮ ಶತ್ರುಗಳಿಗೋಸ್ಕರ ಪ್ರಾಣವನ್ನಾದರೂ ಕೊಡುವಂತ ರಾಜ್ಯವು. ನನ್ನ ರಾಜ್ಯವು ಅಂತಂದ್ರೆ ಮತ್ತೊಬ್ಬರಿಗೋಸ್ಕರವಾಗಿ ಪ್ರಾಣವನ್ನು ಕೊಡುವಂತ ರಾಜ್ಯವಾಗುವುದೇ ಹೊರತು ಮತ್ತೊಬ್ಬರ ಪ್ರಾಣವನ್ನು ತೆಗೆಯುವ ರಾಜ್ಯವಲ್ಲ. ಮತ್ತೊಬ್ಬರಿಗೋಸ್ಕರವಾಗಿ ನನ್ನ ರಾಜ್ಯವು ಪ್ರಾಣವನ್ನು ಕೊಡುವುದೇ ಹೊರತು ಪ್ರಾಣವನ್ನು ತೆಗೆಯುವಂತ ರಾಜ್ಯವು ನನ್ನದಲ್ಲ ಎಂದು ಪಿಲಾತನ ಮುಂದೆ ನಮ್ಮ ಪ್ರಭುವಾಗಿರುವಂತಹ ಯೇಸು ಸ್ವಾಮಿಯವರು ಮಾತನಾಡಿರುವಂತಹ ಮಾತನ್ನ ಇವತ್ತು ನಾವು ಗಮನಿಸ್ತೀವಿ. ಪ್ರಿಯರೇ, ಪರಲೋಕ ರಾಜ್ಯ ಅಂತಂದ್ರೆ ಏನು? ಮೊಟ್ಟ ಮೊದಲನೇದಾಗಿ ನಮ್ಮ ಪ್ರಭುವಾಗಿರುವಂತಹ ಯೇಸು ಸ್ವಾಮಿಯವರು, ಆನಂತರ ನಾವು ಆತನ ಪಾದ ಸನ್ನಿಧಿಯಲ್ಲಿ ಬಿದ್ದು ಆತನ ರಕ್ತದ ಮೂಲಕವಾಗಿ ನಮ್ಮ ಪಾಪಗಳನ್ನು ತೊಳೆದುಕೊಂಡು ಆತನ ಮಾತುಗಳ ಪ್ರಕಾರ ನಾವು ನಡೆಯುವುದಾದರೆ ನಾವ್ಯಾರು? ನಾವು ಕೂಡ
ಪರಲೋಕ ರಾಜ್ಯ ಅನ್ನುವಂಥದ್ದನ್ನ ಇಲ್ಲಿ ನಾವು ಮತ್ತೊಂದು ಸಲ ನೋಡಬಹುದು. ಪ್ರಕಟಣೆಯಲ್ಲಿ ಕೂಡ ಒಂದು ಮಾತನ್ನ ನೋಡೋಣ್ರಯ್ಯ. ಪ್ರಕಟಣಾ ಗ್ರಂಥದಲ್ಲಿ ಭಕ್ತನಾಗಿರುವಂತ ಯೋಹಾನನವರ ಪ್ರಕಟಣೆಯಲ್ಲಿ ಒಂದು ಮಾತನ್ನ ನೋಡೋಣ್ರಯ್ಯ. 5ನೇ ಅಧ್ಯಾಯ 9ನೇ ವಚನವನ್ನ ಓದಿಕೊಳ್ಳೋಣ್ರಯ್ಯ. 5ನೇ ಅಧ್ಯಾಯ 9ನೇ ವಚನ. ಅವರು ಹೊಸ ಹಾಡನ್ನು ಹಾಡುತ್ತಾ, ಅವರು ಅಂತಂದ್ರೆ ದೇವದೂತರು ಹೊಸ ಹಾಡನ್ನು ಹಾಡಿದರು. ಅವರು ಹೊಸ ಹಾಡನ್ನು ಹಾಡುತ್ತಾ, ನೀನು ಸುರುಳಿಯನ್ನು ತೆಗೆದುಕೊಂಡು ಅದರ ಮುದ್ರೆಗಳನ್ನು ಒಡೆಯುವುದಕ್ಕೆ ಯೋಗ್ಯನೇ ಅಂದ್ರು ದೇವದೂತರು. ಆಲೋಚನೆ ಮಾಡ್ರಿ. ಅವರು ಹೊಸ ಹಾಡನ್ನು ಹಾಡುತ್ತಾ ನೀನು ಸುರುಳಿಯನ್ನು ತೆಗೆದುಕೊಂಡು ಅದರ ಮುದ್ರೆಗಳನ್ನು ಒಡೆಯುವುದಕ್ಕೆ ಯೋಗ್ಯನೇ, ನೀನು ಯಜ್ಞರ್ಪಿತನಾಗಿ ಯೇಸು ಕ್ರಿಸ್ತನನ್ನ ಅವರು ಈ ರೀತಿಯಾಗಿ ಹಾಡಿನ ಮುಖಾಂತರ ಹೊಗಳಿ ಹಾಡಿ ಹರಿಸಿದ್ರು. ನೀನು ಯಜ್ಞರ್ಪಿತನಾಗಿ ನಿನ್ನ ರಕ್ತದಿಂದ ಸಕಲ ಕುಲ, ಭಾಷೆ, ಪ್ರಜೆ, ಜನಾಂಗಗಳವರಿಂದ ಮನುಷ್ಯರನ್ನು ದೇವರಿಗಾಗಿ ಕೊಂಡುಕೊಂಡಿ. ಅವರನ್ನು ನಮ್ಮ ದೇವರಿಗೋಸ್ಕರ ರಾಜ್ಯವನ್ನಾಗಿಯೂ ಯಾಜಕರನ್ನಾಗಿಯೂ ಮಾಡಿದಿ. ಅವರು ಭೂಮಿ ಮೇಲೆ ಆಳುವರು ಎಂದು ಹಾಡಿದರು. ಯಾರನ್ನಾದರೂ ಯೇಸು ಸ್ವಾಮಿಯು ತನ್ನ ರಕ್ತವನ್ನು ಕೊಟ್ಟು ಕೊಂಡುಕೊಂಡನು. ಯಾರನ್ನಾದರೂ ಯೇಸು ಸ್ವಾಮಿ ತನ್ನ ರಕ್ತವನ್ನು ಕೊಂಡುಕೊಂಡನು. ಅವರನ್ನು ಕೊನೆಯದಾಗಿ ಏನು ಮಾಡಿದನು ಅಂತಂದ್ರೆ ರಾಜ್ಯವನ್ನಾಗಿಯೂ ಯಾಜಕರನ್ನಾಗಿಯೂ ಮಾಡಿದನು. ಪ್ರಿಯರೇ, ಇವತ್ತು ಪರಲೋಕ ರಾಜ್ಯ ಅಂತಂದ್ರೆ ಏನು ಅಂತಂದ್ರೆ ಮೊಟ್ಟ ಮೊದಲನೇದಾಗಿ ನಮ್ಮ ಪ್ರಭುವಾಗಿರುವಂತ ಯೇಸು ಸ್ವಾಮಿ, ಆನಂತರ ಆತನ ರಕ್ತದ ಮೂಲಕವಾಗಿ ನಮ್ಮ ಪಾಪಗಳನ್ನು ನಾವು ತೊಳೆದುಕೊಂಡು ಆತನ ಹೆಜ್ಜೆಯ ಜಾಡಿನಲ್ಲಿ ನಾವು ನಡೆದರೆ ನಾವು ಕೂಡ ಪರಲೋಕ ರಾಜ್ಯ. ಆದ ಕಾರಣ ಇವತ್ತು ಯೇಸು ಸ್ವಾಮಿಯವರ ಮಾತುಗಳ ಪ್ರಕಾರ ನಾವು ನಡಿತೀವಿ ಅಂತಂದ್ರೆ ಯೇಸು ಕ್ರಿಸ್ತನು ರಾಜನು, ಆತನ ಕೆಳಗಿರುವಂತ ನಾವು ಕೂಡ ರಾಜರು. ಆತನ ರಾಜ್ಯವಾಗಿರುವಂತ ನಮ್ಮಲ್ಲಿ ಏನಿರಬಾರದು ಅಂತಂದ್ರೆ ಪ್ರಿಯರೇ, ನಮ್ಮಲ್ಲಿ ಕೆಟ್ಟ ಆಲೋಚನೆಗಳಿರಬಾರ್ದು, ಅನ್ಯಾಯವಿರಬಾರ್ದು, ಮೋಸ ಅನ್ನುವಂಥದ್ದಿರಬಾರ್ದು. ಯಾವಾಗಲೂ ದೇವರಿಗೆ ಮೆಚ್ಚುಗೆಯಾದ ಕಾರ್ಯಗಳೇ ನಮ್ಮಲ್ಲಿದ್ರೆ ನಾವು ನಿಜವಾಗಲೂ ಯೇಸು ಕ್ರಿಸ್ತನ ರಾಜ್ಯವು. ಒಂದು ವೇಳೆ ನಾವು ಯೇಸು ಕ್ರಿಸ್ತನ ರಾಜ್ಯವು ಅಂತ ಹೇಳುತ್ತಾ ಕೆಟ್ಟ ಕಾರ್ಯಗಳನ್ನು ಒಂದು ವೇಳೆ ನಾವು ಮಾಡುತ್ತಾ ಪ್ರಿಯರೇ, ನಾವು ಭೂಮಿ ಮೇಲೆ ಜೀವಿಸಿದ್ದೀಯಾದ್ರೆ ನಿಜವಾಗಲೂ ನಾವು ದೇವರ ರಾಜ್ಯವಾಗುವುದಕ್ಕೆ ಸಾಧ್ಯವಿಲ್ಲ ಅನ್ನುವಂಥದ್ದನ್ನ ಇಲ್ಲಿ ನಾವು ಗಮನಿಸಿ, ಆ ದೇವರ ರಾಜ್ಯಕ್ಕೋಸ್ಕರವಾಗಿ ಆತನ ನೀತಿಗೋಸ್ಕರವಾಗಿ ನಾವು ಯಾವಾಗಲೂ ಅರಸಪಟ್ಟು ಯಾವಾಗಲೂ ನಾವು ಪ್ರಯಾಸ ಪಟ್ಟು ಆತನ ರಾಜ್ಯದೊಳಗೆ ಸೇರಬೇಕು ಅನ್ನುವಂಥ ಕುತೂಹಲದಿಂದ ನಾವೆಲ್ಲರೂ ಜೀವಿಸಬೇಕು ಎಂದು ನಿಮ್ಮೆಲ್ಲರಿಗೂ ನಾನು ಮತ್ತೊಂದು ಸಲ ಮನವಿ ಮಾಡುತ್ತಾ ಈ ವಾಕ್ಯವನ್ನೆಲ್ಲ ಮುಗಿಸ್ತೀನಿ. ನಮಸ್ಕಾರ. ಪ್ರಾರ್ಥನೆ ಮಾಡಿಕೊಂಡ್ರಿ. ಪರಿಶುದ್ಧ ಸ್ಥಾನದಲ್ಲಿ ವಾಸ ಮಾಡುವಂತ ನಮ್ಮ ದೇವ, ನಿಮಗೆ ಸ್ತೋತ್ರ ಸ್ವಾಮಿ. ಕರ್ತನೆ, ಎಷ್ಟು ಮಂದಿ ಆದರೂ ನಿಮ್ಮ ವಾಕ್ಯವನ್ನು ಕೇಳುವರೋ ದೇವ, ಅವರನ್ನು ಆಶೀರ್ವದಿಸು, ಬಲಪಡಿಸು ದೇವ. ಇನ್ನು ಅನೇಕರಿಗೆ ದೇವ ಈ ಒಂದು ವಾಕ್ಯವು ತಲುಪುವಂತೆ ನಿಮ್ಮ ಕೃಪೆ, ಪರಿಶುದ್ಧಾತ್ಮನ ಸಹಾಯವನ್ನು ಕೊಡು ದೇವ. ಈ ಒಂದು ವಾಕ್ಯವನ್ನು ಕೇಳುವಂತ ನನ್ನ ಮಕ್ಕಳೆಲ್ಲರನ್ನ ಸ್ವಾಮಿ ಆಶೀರ್ವದಿಸು, ಬಲಪಡಿಸು. ನಮ್ಮ ಪ್ರಭು, ನಮ್ಮ ರಕ್ಷಕನೂ ಆಗಿರುವಂತ ಯೇಸು ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸುವೆನು ತಂದೆಯೇ, ಆಮೇನ್.